ವೈಶುವಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಮೈಂಡ್ ಬ್ಲೋಯಿಂಗ್ ಟಾಪಿಕ್, ದ ಮಿಸ್ಟ್ರಿ ಆಫ್ ದ ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬರ್ಮುಡಾ ಟ್ರಯಾಂಗಲ್ ಎಲ್ಲಿದೆ? ಅಫ್ಕೋರ್ಸ್ ಭೂಮಿ ಮೇಲಂತೂ ಇರುತ್ತೆ, ಬಟ್ ಭೂಮಿ ಮೇಲೆ ಯಾವ ಜಾಗದಲ್ಲಿ ಇದೆ? ಹಾಗೆ ಈ ಬರ್ಮುಡಾ ಟ್ರಯಾಂಗಲ್ನ ಮೇಲೆ ಯಾವುದೆಲ್ಲ ಶಿಪ್ ಅಥವಾ ವಾಟರ್ ಟ್ಯಾಂಕರ್ಸ್ ಅದರ ಮೇಲೆ ಹೋಗಿವೆ, ಅದರ ಮೇಲೆ ಹೋಗಿ ಆದ ನಂತರ ಅದರ ಸುಳಿವೇ ಇಲ್ಲ, ಅದರಲ್ಲಿ ಡಿಸಪಿಯರ್ ಆಗಿದೆ. ಏನು ರೀಸನ್ ಇದರ ಬಿಹೈಂಡ್? ಹಾಗೆ ಸೈಂಟಿಸ್ಟ್ಗಳು ಕೊಡುವ ಇದರ ಬಗ್ಗೆ ಏನು ಕಾರಣ ಇರ್ಬೋದು? ಇವೆಲ್ಲ ಈ ಕ್ವಶನ್ಸ್ನ ಎಲ್ಲ ಆನ್ಸರ್ ಕೂಡ ಈ ಒಂದು ಎಪಿಸೋಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾರ್ತ್ ಅಟ್ಲಾಂಟಿಕ್ನ ಹೃದಯದಲ್ಲಿರುವ ಈ ಒಂದು ಜಾಗ ಎಲ್ಲಿ ಸೈಂಟಿಸ್ಟ್ಗಳಿಗೆ ಕೂಡ ಸ್ಟ್ರೇಟ್ ಆಗಿರುವ ಎವಿಡೆನ್ಸನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಒಂದು ದೊಡ್ಡ ಡಿಬೇಟನ್ನೇ ಮಾಡ್ತಾ ಇದ್ದಾರೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ ಇದು ನಾರ್ತ್ ಅಟ್ಲಾಂಟಿಕ್ ಓಷನ್ ಮೇಲೆ ಇದೆ. ಅದೇ ಒಂದು ಫ್ಲೋರಿಡಾ ಅಂದರೆ USA ಅಲ್ಲಿ ಬರೋ ಒಂದು ಫ್ಲೋರಿಡಾ ಎನ್ನುವ ಜಾಗದಲ್ಲಿ ಈ ಒಂದು ಟ್ರಯಾಂಗಲ್ ಕನೆಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಅದರ ಸ್ಪೆಸಿಫಿಕ್ ಆದ ಪ್ಲೇಸ್ ಎಲ್ಲಿ ಅದು ಕನೆಕ್ಟ್ ಆಗಿವೆ ಅಂತ ಗೊತ್ತಿಲ್ಲ. ಸಾವಿರದ 1918ರಲ್ಲಿ US ನೇವಿ ಶಿಪ್ 309 ಸೇಲರ್ಸ್ಗಳನ್ನು ಇಟ್ಕೊಂಡಿತ್ತು. ಹಾಗೆ ಅದರ ಮೇಲೆ ಹೋದ ಆ US ನೇವಿ ಶಿಪ್ ಅಲ್ಲೇ ಅದು ಡಿಸಪಿಯರ್ ಆಗಿದೆ. ಯಾವುದೇ ಒಂದು ಸಿಗ್ನಲ್ ಇಲ್ಲ, ಏನೇ ಒಂದು ಸುಳಿವಿಲ್ಲದೆ ಆ ಒಂದು ಶಿಪ್ ಡಿಸಪಿಯರ್ ಆಗಿದೆ. ಅದೇ ಒಂದು ಕೇಸ್ ಅಲ್ಲ, 1963ರಲ್ಲಿ 36 ಮಂದಿ ಇರುವ ಟ್ಯಾಂಕರ್ ಶಿಪ್ ಕೂಡ ಕಾಣೆಯಾಗಿದೆ. ಅಂದರೆ ಅಷ್ಟು ದೊಡ್ಡದಾದ ಒಂದು ಹಡಗು ಕಾಣೆ ಆಗಿದೆ ಅಂತ ಹೇಳಿದರೆ ಒಂದು ವಿಸ್ಮಯವಾದ ವಿಷಯ ಅಲ್ವಾ? ಸೊ ಈ ಒಂದು ಕಾರಣಗಳಿಗೆ ಏನು ಅಂತ ಹೇಳ್ಬೋದು, ಲೈಕ್ ಒಂದು ದೊಡ್ಡದಾದ ಒಂದು ಶಿಪ್ ಹಾಗೆ ಟ್ಯಾಂಕರ್ ಶಿಪ್ ಇದ್ರ ಮೇಲೆ ಹೋಗಿವೆ, ಬಟ್ ಪುನಃ ಬರಲಿಲ್ಲ. ಏನು ಇದ್ರ ಬಗ್ಗೆ ಯಾಕಪ್ಪ ಹೀಗಿರ್ಬೋದು ಅಂತ ಹೇಳಿದರೆ, ಕೆಲವರು ಅಲ್ಲಿ ಪ್ರೇತಾತ್ಮಗಳಿವೆ, ಅಲ್ಲಿ ಮಾನ್ಸ್ಟರ್ಸ್ಗಳಿವೆ, ಅವು ಆ ಮನುಷ್ಯರನ್ನು ನುಂಗ್ಬಿಡ್ತವೆ ಎನ್ನುವ ಇಮ್ಯಾಜಿನೇಷನನ್ನು ಮಾಡ್ತಾರೆ. ಬಟ್ ಅಂಥದನ್ನೆಲ್ಲ ಯಾರು ನಂಬ್ತಾರೆ ಹೇಳಿ? ಓ ಹೌದಾ, ಲೈಕ್ ಅದೊಂದು ಕಾಮನ್ ಆಗಿ ಒಂದು ಪರ್ಸನನ್ನು ಥಿಂಕ್ ಮಾಡ್ತಾರೆ. ಇನ್ನು ಸೆಕೆಂಡ್ ವಿಷಯ ಏನು ಅಂತ ಹೇಳಿದರೆ, ಇಡೀ ಅರ್ಥಲ್ಲಿ ಹೈಯೆಸ್ಟ್ ಹ್ಯೂರಿಕೇನ್ ಯಾವ ಜಾಗದಲ್ಲಿ ಬರುತ್ತೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಫಸ್ಟ್ ಚೈನಾ, ಸೆಕೆಂಡ್ USA, ಥರ್ಡ್ ಕ್ಯೂಬಾದಲ್ಲಿ ಹೋಗುತ್ತೆ. ಸೆಕೆಂಡ್ ಪ್ಲೇಸ್ US ಅಲ್ಲಿ ಯಾವ ಜಾಗ? ಫ್ಲೋರಿಡಾ. ನಮ್ಮ ಬರ್ಮುಡಾ ಟ್ರಯಾಂಗಲ್ ಇರೋದು ಫ್ಲೋರಿಡಾ ಎನ್ನುವ ಜಾಗದಲ್ಲಿ. ಸೊ ಕೆಲವ್ರು ಹೇಳ್ತಾರೆ ಅಲ್ಲಿ ಹ್ಯೂರಿಕೇನ್ಸ್ ಬರುವಾಗ ಏನು ಶಿಪ್ ಮೇಲೆ ಕೆಳಗಡೆ ಹೋಗಿ ಏನು ಮುಳುಗೋಗಿರುತ್ತೆ ಅಂತ. ಬಟ್ ಪ್ರತಿದಿನ ಹ್ಯೂರಿಕೇನ್ಸ್ ಬರುತ್ತಾ? ಇವತ್ತು ಹ್ಯೂರಿಕೇನ್ ಬರುತ್ತೆ, ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ ಬರುತ್ತಾ? ಇಲ್ಲ. ಅದಕ್ಕೆ ಲೈಕ್ ಏನೂ ಅಲ್ಲಿ ಒಂದು ಸೆನ್ಸ್ ಮಾಡ್ತಾ ಇಲ್ಲ. ಸೊ ಕೆಲವರು ಇದನ್ನು ಹೌದು ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ. ಇದರ ಮೇಲೆ ಕೂಡ ಒಂದು ದೊಡ್ಡದಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನೋಡೋದಾದರೆ ಆಸ್ಟ್ರೇಲಿಯಾದಲ್ಲಿರೋ ಒಬ್ಬರು ಸೈಂಟಿಸ್ಟ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮೇ ಬಿ ಆ ಒಂದು ಸಮುದ್ರದ ಕೆಳಗಡೆ ಮಿಥೇನ್ ಹೈಡ್ರೇಟ್ ಇರ್ಬೋದು ಅಂತ. ಆತ ಏನು ಮಾಡಿದ ಅಂತ ಹೇಳಿದರೆ, ಆತನ ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟಲ್ಲಿ ಆ ಮಿಥೇನ್ ಹೈಡ್ರೇಟ್ ಅನ್ನು ಇಟ್ಕೊಂಡು ಹೇಗೆ ಅದು ಶಿಪ್ ಎಲ್ಲ ಡ್ರಾನ್ ಆಗ್ಬೋದು ಅಂತ ಹೇಳಿದ್ದಾರೆ. ಲೈಕ್ ಆ ಮಿಥೇನ್ ಹೈಡ್ರೇಟ್ಸ್ ತುಂಬ ಸಂಖ್ಯೆಯಲ್ಲಿ ಆ ಓಷನ್ನ ಕೆಳಗಡೆ ಇದ್ದರೆ ಆ ವಾಟರ್ನ ಡೆನ್ಸಿಟಿ ಕಡಿಮೆ ಆಗುತ್ತೆ, ಮತ್ತು ಆ ಶಿಪ್ನ ಬಯಾನ್ಸಿ ತುಂಬಾಗಿ ಅದರ ಒಂದು ನ್ಯಾವಿಗೇಷನ್ ಅಥವಾ ಆ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಹೇಗೆ ಅಂತ ಹೇಳಿದರೆ, ಇದರ ಟೋಟಲ್ ರಿವರ್ಸ್ ಕಾರ್ಡ್ ಹೇಳಿದಾಗ ಆಗ್ಬೋದು. ಈಗ ಡೆಡ್ ಸಿಯಲ್ಲಿ ತುಂಬ ಅಮೌಂಟ್ನ ಸಾಲ್ಟ್ ಇವೆ, ಸೊ ನಾವಲ್ಲಿ ತೇಲ್ತೇವೆ, ಅಲ್ಲಿ ನಾವು ಏನು ಮುಳುಗೋದಿಲ್ಲ. ಅದೇ ಅದರ ಉಲ್ಟಾ ಇಲ್ಲಿ ಆಗುತ್ತೆ. ಅಂದರೆ ಮಿಥೇನ್ ಹೈಡ್ರೇಟ್ಸ್ ತುಂಬ ಸಂಖ್ಯೆ ಅಲ್ಲಿ ಅದು ಇದ್ದರೆ ಆ ವಾಟರ್ನ ಡೆನ್ಸಿಟಿ
ಕಡಿಮೆ ಆಗುತ್ತೆ. ಅದೇ ರೀತಿ ಆ ಶಿಪ್ನ ಬಯಾನ್ಸೆ ಏನಿದೆ ಅದು ಅದಕ್ಕೆ ಶಿಪ್ಪಿಗೆ ಅದು ಬ್ಯಾಲೆನ್ಸ್ ಅಥವಾ ನ್ಯಾವಿಗೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಒಂದು ರೀಸನ್ನಿಂದ ಶಿಪ್ ಅಥವಾ ಟ್ಯಾಂಕರ್ಸ್ಗಳಲ್ಲಿ ಲೈಕ್ ಅದರೊಳಗಡೆ ಡೌನ್ ಆಗ್ಬೋದು. ಇದಾದರೆ ಓಕೆ. ಬಟ್ ಆಕಾಶದಲ್ಲಿ ಹಾರಾಡುವ ಪ್ಲೇನ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಅವು ಓಷನ್ಗೆ ಕನೆಕ್ಟಾಗಿ ಹೋಗುತ್ತಾ? ಇಲ್ಲ, ಅವು ಹಾರಾಡೋದು ಆಕಾಶದಲ್ಲಿ. ಬಟ್ ಅದು ಹೇಗಲ್ಲಿ ಡ್ರಾನ್ ಆಗುತ್ತೆ? ಸೊ ಕೆಲವರು ಇದ್ರ ಬಗ್ಗೆ ಡಿಬೇಟ್ ಮಾಡ್ತಾರೆ, ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. ಟೋಟಲ್ ಆಗಿ ದೊಡ್ಡ ಮೆಸ್ ಆಗಿದೆ. ಹಾಗೆ ಒಂದು ಸ್ಪೆಷಲ್ ಆಗಿರುವ ವಿಷಯ ಏನು ಅಂತ ಹೇಳಿದರೆ, ಇದು ಅಕಾರ್ಡಿಂಗ್ ಟು ಹ್ಯೂಮನ್ ಸೈಕಾಲಜಿ ಇದನ್ನು ಬ್ಯಾಡರ್ ಮೆನ್ಹಾಫ್ ಎಫೆಕ್ಟ್ ಅಥವಾ ಫ್ರೀಕ್ವೆನ್ಸಿ ಇಲ್ಯೂಷನ್ ಅಂತ ಕೂಡ ಕರೀತಾರೆ. ಕೇಳಿಕೆ ಯಬ್ಬಾ ಇದೇನು ಇಷ್ಟು ದೊಡ್ಡ ಹೆಸರು ಅಂತ ಆಗ್ಬೋದು. ಬಟ್ ಇದರ ರೀಸನ್ ಒಂದು ಸಿಂಪಲ್ ಆಗಿವೆ. ಈ ಹ್ಯೂಮನ್ ಸೈಕಾಲಜಿ ಪ್ರಕಾರ ನೋಡಿದರೆ, ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಹೊಸತಾದ ಕಾರನ್ನು ತೆಕ್ಕೊಂಡಿರ್ತಾರೆ. ಆ ಕಾರನ್ನು ನೀವು ಸೂಕ್ಷ್ಮವಾಗಿ ನೋಟಿಸ್ ಮಾಡಿರ್ತೀರ. ಅದೇ ನೀವು ರೋಡಿಗೆ ಹೋಗಿ ಆದ ನಂತರ ಆ ಕಾರನ್ನು ಎಲ್ಲಿ ಬೇಕಾದರೂ ನೋಡಿ, ಅದೇ ಕಾರ್, ಅದೇ ಬ್ರ್ಯಾಂಡ್, ಅದೇ ಮಾಡೆಲ್ನ ಕಾರನ್ನು ನೀವು ಎಲ್ಲಿ ನೋಡಿದರೆ ಅದೇ ಕಾರ್ ಕಾಣುತ್ತೆ. ಆ ನಿಮ್ಮ ರಿಲೇಟಿವ್ ಕಾರ್ ತೆಕ್ಕೊಂಡು ಆದ ನಂತರ ಆ ಎಲ್ಲ ಕಾರ್ ನಿಮ್ಮ ಕಣ್ಣು ಮುಂದೆ ಬಂತು ಅಂತಲ್ಲ, ಅದಕ್ಕಿಂತ ಮುಂಚೆ ಕೂಡ ಆ ಕಾರ್ ಇತ್ತು. ಬಟ್ ನೀವು ಅದನ್ನು ನೋಟಿಸ್ ಮಾಡ್ತಿರ್ಲಿಲ್ಲ ಅಷ್ಟೇ. ಆ ಕಾರ್ ತೆಕ್ಕೊಂಡಾದ ನಂತರ ನೀವು ಆ ಕಾರನ್ನು ತುಂಬ ನೋಟಿಸ್ ಮಾಡ್ತಾ ಇರ್ತೀರ. ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಇಲ್ಯೂಷನ್ ಎನ್ನುವ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಒಂದು ಐಟಮನ್ನು ನೀವು ತುಂಬ ನೋಟಿಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಅದೇ ಒಂದು ಐಟಮ್ ನೀವೆಲ್ಲಿ ಹೋದರೆ ಕೂಡ ಅದೇ ಕಾಣುತ್ತೆ ಅಂತ. ಹಾಗೆಂತೇಳಿ ಈ ಬರ್ಮುಡಾ ಟ್ರಯಾಂಗಲ್ನ ಮೇಲೆ ತುಂಬ ಶಿಪ್ ಹಾಗೆ ಏರೋಪ್ಲೇನ್ಸ್ಗಳೆಲ್ಲ ಡಿಸಪಿಯರ್ ಆಗಿವೆ. ಅದೇ ರೀತಿ ಬರ್ಮುಡಾ ಟ್ರಯಾಂಗಲ್ ಅಂತಲ್ಲ, ಮಲೇಷಿಯನ್ ಏರ್ಲೈನ್ಸ್ ಎನ್ನುವುದು ಬರ್ಮುಡಾ ಟ್ರಯಾಂಗಲ್ ಎನ್ನುವ ಜಾಗವನ್ನು ಬಿಟ್ಟು ಮೆಕ್ಸಿಕೋ ಎನ್ನುವ ಕಂಟ್ರಿಗೆ ಹೋಗುವಾಗ ಅದರಲ್ಲಿ ಡಿಸಪಿಯರ್ ಆಗಿದೆ. ಅಂದರೆ ಆ ಪ್ಲೇನ್ ಎಲ್ಲಿ ಹೋಗಿವೆ ಅಂತ ಈಗ ಕೂಡ ಸುಳಿವಿಲ್ಲ. ಬರೀ ಅದು ಒಂದು ಮಲೇಷಿಯನ್ ಏರ್ಲೈನ್ಸ್ ಅಂತಲ್ಲ, ಹಾಗಿರುವ ತುಂಬ ಎಕ್ಸಾಂಪಲ್ಸ್ಗಳಿವೆ. ಬಟ್ ಎಲ್ಲರೂ ಅದನ್ನು ಫೋಕಸ್ ಮಾಡ್ತಿರೋದು ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ. ಅದಕ್ಕಾಗಿ ಬರ್ಮುಡಾ ಟ್ರಯಾಂಗಲ್ ಸ್ವಲ್ಪ ವಿತ್ಸ್ಟ್ಯಾಂಡ್ ಆಗಿ ನಿಂತಿದೆ. ಬಟ್ ಎನಿವೇಸ್, ಎಲ್ಲ ಒಂದು ಶಿಪ್ ಯಾಕೆ ಅಲ್ಲಿ ಮುಳುಗುತ್ತೆ, ಹಾಗೆ ಏರೋಪ್ಲೇನ್ಸ್ ಯಾಕೆ ಮುಳುಗುತ್ತೆ, ಲೈಕ್ ಅದೊಂದು ಯಾವುದಂತ ಈ ಹ್ಯೂಮನ್ ಸೈಕಾಲಜಿ ಹೇಳ್ತಿಲ್ಲ. ಬಟ್ ಯಾಕಾಗಿರ್ಬೋದು? ಸೈಂಟಿಸ್ಟ್ ಈಗ ಕೂಡ ಅದಕ್ಕೆ ಮೌನವಾಗಿ ಕೂತ್ಕೊಂಡಿದ್ದಾರೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಆದ ಹಾಗೆ ಜಾ ಡ್ರಾಪಿಂಗ್ ಟಾಪಿಕ್ ಅಲ್ಲ ಇದು. ಕೆಲವೊಂದು ಜಾಗಗಳಿವೆ ಎಲ್ಲಿ ಮನುಷ್ಯನಿಗೆ ಕೂಡ ಸೈಲೆಂಟಾಗಿ ಕೂತ್ಕೊಳ್ಬೇಕು. ಎಲ್ಲ ಆ ಮದರ್ ನೇಚರ್ನ ಕೈಯಲ್ಲಿವೆ. ಎಷ್ಟು ಸೂಪರ್ ಆಗಿ ಅಲ್ಲ? ಅದೊಂದು ಇಮ್ಯಾಜಿನ್ ಮಾಡುವಾಗಲೇ ಆ ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಆ ಒಂದು ಎಷ್ಟು ಚೆನ್ನಾಗಿರುವ ಮಿಸ್ಟ್ರಿ. ಇದೇ ರೀತಿಯಾಗಿರುವ ಮಿಸ್ಟ್ರಿ ಹಾಗೂ ಇನ್ಫಾರ್ಮೇಟಿವ್ ಟಾಪಿಕ್ಸ್ಗಳನ್ನು ಇಟ್ಟು ನಾನು ನಿಮ್ಮ ಜೊತೆ ಇನ್ನೊಂದು ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೆ ನೋಡಿ ವೈಶು ವರ್ಲ್ಡ್. ಎಲ್ಲರೂ ಟೇಕ್ ಕೇರ್. ಬಾಯ್.